ಮೈಸೂರಿನ ಮಹಾರಾಜರು ಇವರು, ಯಾಕೆಂದ್ರೆ ಬರ್ತಿರೋದು ಮೈಸೂರಿನ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಇದೀಗ ನೃತ್ಯವನ್ನ ವೇದಿಕೆ ಮೇಲೆ ಪ್ರದರ್ಶನ ಮಾಡಲಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಈ ಕಲಾ ತಂಡಕ್ಕೆ. ಇದೀಗ ನಿಮ್ಮ ಮುಂದೆ ಮಹಾರಾಜಸ್. ಅಲ್ಲ ಹೇಳಿ, ನೀರ್ ಕೇಳಿದ್ರೆ ಆ ಜಾತಿ ಕೇಳ್ದಾರು, ನಾ ಮೇಲಂದಾರು ನೀ ಕೀಳಂದಾರು. ಇದನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ನನ್ನ ಒಡೆಯ. ಸಂವಿಧಾನ ಮಹಾಪುರುಷನ ಮಹಕವನ ನಡೆನುಡಿಯ ಹೊಸ ಪಯಣ ಪ್ರಜೆಯೀಗ ಯಜಮಾನ. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ, ಜಗದ ಕಣ್ಣ ಬೆಳಕೀತ. ಓಕೆ ಸೊ ಅವರು ಎಲ್ಲರಿಗೂ ನೀರ್ ಸಿಗೋ ಹಾಗೆ ಮಾಡಿದ್ರು. ಬರೀ ನೀರಷ್ಟೇ ಅಲ್ವೋ ತಮ್ಮ, ಇವತ್ತು ನೀನು ಎಷ್ಟು ತಾಸು ಕೆಲಸ ಮಾಡ್ತಿದ್ದೀಯ ಹೇಳು? ಓಹೋ, ಅಂದ್ರೆ ಇವತ್ತು ನಮ್ಗೆಲ್ಲ 8 ತಾಸಿನ ಕೆಲಸ ಇರೋದು, ಓವರ್ ಟೈಮ್ಗೆ ಹೆಚ್ಚಿನ ಹಣ, PF, TA, DA, ಇನ್ಶೂರೆನ್ಸ್ ಇದೆಲ್ಲ ವ್ಯವಸ್ಥೆಗೆ ಬಂದಿದ್ದು ನೀವ್ ಹೇಳ್ತಿರೋ ಭಾರತ ಭಾಗ್ಯ ವಿಧಾತರಿಂದಲೇನಾ? ಮತ್ತೆ ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು, ದನೀರದವರ ಧೈರ್ಯವೋ, ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ ನಿರ್ಭೀತಿಯೋ, ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ. ಪ್ರತಿಯೊಂದು ಹೆಣ್ಮಗುವು ಶಿಕ್ಷಿತಳಾಗ್ಬೇಕು. ಆ ಹಕ್ಕನ್ನ ಪ್ರತಿ ಸರ್ಕಾರ ಕಾಪಾಡಬೇಕು. ಅದಲ್ದೆ ಪ್ರತಿ ಕ್ಷೇತ್ರದಲ್ಲೂ ಅವಳಿಗೆ ದುಡಿಯೋ ಅವಕಾಶ ಸಿಗ್ಬೇಕು. ಪ್ರತ್ಯೇಕವಾದ ಶೌಚಾಲಯ ಹಾಗೂ ಹೆರಿಗೆ ರಜೆಯ ವ್ಯವಸ್ಥೆ ಇರಬೇಕು. ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೇ ಕೊಡಿಸಿದ್ದು. ರಾಷ್ಟ್ರ ಸಂವಿಧಾನಕ್ಕೆ ದಯಮಾಡಿ ಎಲ್ಲರೂ ಮೊಬೈಲ್ ಟಾರ್ಚ್ ಆನ್ ಮಾಡಬಹುದಾ? ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿ ಐ ರಿಕ್ವೆಸ್ಟ್ ಎವ್ರಿವನ್ ಪ್ಲೀಸ್ ಟರ್ನ್ ಆನ್ ಯುವರ್ ಮೊಬೈಲ್ ಟಾರ್ಚ್. ದಿಸ್ ಇಸ್ ಎ ಟ್ರಿಬ್ಯೂಟ್ ಭೀಮಗರ್ಜನೆ. ಅವರ ಬೆವರು ಸಮಾನತೆಗೆ ಸಂಜೀವಿನಿಯಾಯಿತು. ಅವರ ಬರಹ ಭಾರತದ ಸಂವಿಧಾನ. ಅಕ್ಕ, ಅಣ್ಣ, ಯಾರು ನನ್ನ ದೇಶದ ಭಾಗ್ಯ ವಿಧಾತ? ಅವರೊಬ್ರು ಲಾಯರ್ ಆಗಿದ್ರು, ಅವರೊಬ್ರು ಪ್ರೊಫೆಸರ್ ಆಗಿದ್ರು. ಸ್ತ್ರೀ ಸಮಾನತೆಯ ಹೋರಾಟಗಾರ, ಜಾತಿ ವಿನಾಶದ ಸಂಚಾಲಕ, ಅರ್ಥಶಾಸ್ತ್ರಜ್ಞ, ಸಮಾಜಶಾಸ್ತ್ರಜ್ಞ, ಪ್ರತಿ ಪ್ರಜೆಗೂ ಹಕ್ಕನ್ನು ಕೊಟ್ಟು ಅವರವರ ಕರ್ತವ್ಯಗಳನ್ನು ನಿರ್ದೇಶಿಸಿದವರು. ನಮ್ಮ ಸಂವಿಧಾನದ ಶಿಲ್ಪಿ, ಭಾರತ ಭಾಗ್ಯ ವಿಧಾತ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್. ಸಂವಿಧಾನ ಪೀಠಿಗೆ I request everyone please turn on your mobile torch. This is a tribute to Baba Saheb Ambedkar. ದಯಮಾಡಿ ಎಲ್ಲರೂ ನಿಮ್ಮ ಮೊಬೈಲ್ ಟಾರ್ಚ್ ಆನ್ ಮಾಡಬಹುದಾ? Everybody, turn on your mobile torch. ಸಮಾಜವಾದಿ ಸಮಾಜವಾದಿ ಜಾತೀತ 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 ಜಾತೀತ
ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇದು ನಮ್ಮ ಸಂವಿಧಾನ. ಇನ್ನು ಮುಂದೆ ಇದೇ ನಮ್ಮ ಬೆಳಕು, ಇದೇ ನಮ್ಮ ಕನ್ನಡಿ, ನಮ್ಮ ಪ್ರಜಾ ಸಮತ್ವ, ಡೆಮೋಕ್ರಸಿ. really ಜೈ ಭೀಮ್. ಥ್ಯಾಂಕ್ ಯು ಸೋ ಮಚ್. ಬಹಳ ಅದ್ಭುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂತಹ ನೃತ್ಯ ರೂಪಕವನ್ನು ನೀಡಿದಂತಹ ಈ ಕಲಾ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇದು ನಮ್ಮ ಸಂವಿಧಾನ.